ತಮ್ಮ ಮದುವೆ ಬಗ್ಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟ ರಚಿತಾರಾಮ್. ಹೌದು ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ರಚಿತಾರಾಮ್ ರವರು. ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹಬ್ಬದ ವಾತಾವರಣ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಒಂದು ಜೋಡಿ ಒಂದಾಗುವುದು ತುಂಬಾನೇ ಖುಷಿ ಆಗುತ್ತೆ ಎಲ್ರಿಗೂ. ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ರಚಿತಾರಾಮ್ ರವರು ಕೊಟ್ಟಿದ್ದಾರೆ. ಹಲವಾರು ಅಭಿಮಾನಿಗಳು ಮದುವೆ ಯಾವಾಗ ಯಾವಾಗ ಮದುವೆ ಆಗ್ತಾರ ನೀವು, ತುಂಬಾನೇ ವಯಸ್ಸಾಯ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಎಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ರು. ಸೊ ಡಿಂಪಲ್ ಕ್ವೀನ್ ರಚ್ಚು ಯಾವಾಗ ಮದುವೆ ಆಗ್ತಾಳೆ ಅಂತಕ್ಕಂಥದ್ದನ್ನು ಕೂಡ ಹಲವಾರು ಅಭಿಮಾನಿಗಳು ಕೇಳ್ತಾ ಇದ್ರು. ಆದ್ರೆ ಈಗ ಕಾಲ ಕೂಡಿ ಬಂದಿದೆ. ರಚ್ಚುಗೂ ಕೂಡಿ ಬಂತು ಕಂಕಣ ಭಾಗ್ಯ. ಹೌದು ಸ್ನೇಹಿತರೆ, ಒಂದು ರಚಿತಾರಾಮ್ರವರಿಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಸೊ ಅವರೇ ಒಂದು ಖುದ್ದಾಗಿ ಒಂದು ಲೈವ್ ಬಂದ್ಬಿಟ್ಟು ತಾವು ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಹೇಳಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಯಾರು ಹುಡುಗ ಏನನ್ನ ಕೆಲಸ ಮಾಡ್ತಾರೆ, ಏನನ್ನ ಮಾಡ್ತಾರೆ ಇವರು, ಈ ಒಂದು ಕರ್ನಾಟಕದವರ ಅವರು ಅಥವಾ ಹೊರ ರಾಜ್ಯದವರ, ಹೊರ ದೇಶದವರ, ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ ಡಿಂಪಲ್ ಕ್ವೀನ್ ರಚಿತಾರಾಮ್ ರವರು ಒಂದು ಕನ್ನಡ ಇಂಡಸ್ಟ್ರಿಗೆ ತುಂಬಾನೇ ಒಂದು ಪರಿಶ್ರಮದಿಂದ ಒಂದು ಹೆಜ್ಜೆನ ಇಟ್ಟಿದ್ದಾರೆ. ಹಲವಾರು ಬಾರಿ ಒಂದು ಸೈಡ್ ಪಾತ್ರಗಳನ್ನ ಮಾಡ್ತಾ, ಹಲವಾರು ಒಂದು ಧಾರಾವಾಹಿಗಳಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ನ ಮಾಡಿ, ಒಂದು ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಮಾಡಿ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಅದು ಒಂದು ಬುಲ್ಬುಲ್ ಸಿನಿಮಾ ಅಂದ್ರೆ ದರ್ಶನ್ ರವರ ಸಿನಿಮಾದ ಮೂಲಕ ಒಂದು ಕಾಲಿಡ್ತಾರೆ. ತುಂಬಾನೇ ಸೂಪರ್ ಹಿಟ್ ಆಗುತ್ತೆ ಮೂವಿ. ರಚಿತಾರಾಮ್ ರವರು ಕೂಡ ತುಂಬಾನೇ ಒಂದು ಫೇಮಸ್ ಆಗ್ಬಿಡ್ತಾರೆ. ಆ ಮೂವಿಯಲ್ಲಿ ಫೇಮಸ್ ಆದಂತ ರಚಿತಾರಾಮ್ ರವರು ಇಂದಿಗೂ ಕೂಡ ಹಿಂತಿರುಗಿ ನೋಡೇ ಇಲ್ಲ. ತುಂಬಾನೇ ಒಂದು ಸಿನಿಮಾಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾನೇ ಒಂದು ಆಫರ್ಗಳು ಬರೋಕೆ ಅವರಿಗೆ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ಒಂದು ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ನಟಿ ಇರೋದಕ್ಕೆ. ಯಾಕೆ ಅಂದ್ರೆ ಒಂದು ನಾವು ಹಲವಾರು ಒಂದು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ನೋಡಿದ್ದೇವೆ, ಹಲವಾರು ಹೀರೋಯಿನ್ಗಳನ್ನ ನೋಡಿದ್ದೇವೆ. ಉದಾಹರಣೆಗೆ ನಾವು ಹಲವಾರನ್ನ ನೋಡಿದ್ದೇವೆ. ಸೊ ಕನ್ನಡದಲ್ಲಿ ಬೆಳೆಯೋದು, ಬೇರೆ ಒಂದು ಚಾನಲ್ನಲ್ಲಿ ಹೋಗಿ ಬೇರೆ ಒಂದು ಭಾಷೆಯಲ್ಲಿ ಹೋಗಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದು. ಸೊ ಇಂತಹ ಒಂದು ಜನರು ಇರುವಾಗ ಸೊ ನಾನು ಯಾವಾಗಲೂ ಕನ್ನಡಕ್ಕೆ ಚಿರಋಣಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಅಂತಕ್ಕಂಥದ್ದನ್ನು ಹೇಳ್ಕೊಳ್ತಾರಲ್ಲ, ಒಂದು ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬಿಟ್ಟು ರಚಿತಾರಾಮ್ ರವರು ಯಾವುದೇ ಒಂದು ಸಿನಿಮಾ ಇಂಡಸ್ಟ್ರಿಗೆ ಇದುವರೆಗೂ ಕೂಡ ಕಾಲಿಟ್ಟಿಲ್ಲ. ಸೊ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ. ಯಾಕಪ್ಪ ಅಂತಂದರೆ ಫ್ಯಾನ್ ಇಂಡಿಯಾ ಮೂವಿಗಳನ್ನು ಆಗಿರ್ಬೋದು, ಒಂದು ಫ್ಯಾನ್ ವರ್ಲ್ಡ್ ಮೂವಿಯನ್ನು ಇಂದಿಗೂ ಕೂಡ ನಮ್ಮ ಯಶ್ ರವರು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಕೊಂಡೊಯ್ತಾ ಇದ್ದಾರೆ. ಈಗಾಗಲೇ ನಾವು KGF ಸಿನಿಮಾ ಕೂಡ ನೋಡಿರ್ಬೋದು, ಒಂದು ಫ್ಯಾನ್ ಇಂಡಿಯಾ ಮೂವಿಯಾಗಿ ಒಂದು ಕನ್ವರ್ಟ್ ಅನ್ನ ಮಾಡಿದ್ರು. ಇನ್ನು ಮುಂದೆ ಏನಿದ್ರು ಫ್ಯಾನ್ ವರ್ಲ್ಡ್, ನಮ್ಮ ಟಾಕ್ಸಿಕ್ ಸಿನಿಮಾವನ್ನು ಕೂಡ ಇನ್ನು ನೋಡಬೇಕಾಗಿದೆ. ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇವೆ. ಇನ್ನು ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ನಮ್ಮ ಕನ್ನಡವನ್ನು ಬೆಳೆಸೋಣ, ನಮ್ಮ ಕನ್ನಡ ಸಿನಿಮಾ ಇನ್ನಷ್ಟು ಕೂಡ ಹೆಚ್ಚಿನ ಲೆವೆಲ್ಗೆ ಹೋಗಲಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳೋಣ. ಇನ್ನು ನೋಡ್ಬೇಕಪ್ಪ ಅಂದ್ರೆ ರಚಿತಾರಾಮ್ ರವರ ಮದುವೆ ವಿಚಾರಕ್ಕೆ ಬಂದ್ರೆ, ಇವರು ಇನ್ನು ಮದುವೆ ಆಗಲಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಕೇಳಿ ಬರ್ತಾ ಇದ್ವು. ಅದರ ಬಗ್ಗೆ ಸ್ಪಷ್ಟನೆಯನ್ನ ಒಂದು ರಚಿತಾರಾಮ್ ರವರೇ ನೀಡಿದ್ದಾರೆ. ಸೊ ಅಷ್ಟಕ್ಕೂ ಯಾರು ಇವ್ರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಅನ್ನೋದನ್ನ ನೋಡೋದಾದ್ರೆ, ಇವರ ಒಂದು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತೆ. ಅವರೊಂದಿಗೆ ಈಗ ಸಾಕಷ್ಟು ಅಂದ್ರೆ 3 ವರ್ಷಗಳ ಕಾಲ ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ದಾರಂತೆ. ಸೊ ಅವರ ರಿಲೇಶನ್ಶಿಪ್ ಒಂದು ಫ್ರೆಂಡ್ಶಿಪ್ ಆಗಿ ಇತ್ತಂತೆ. ಸೊ ಇನ್ನು ಮುಂದೆ ನಾವು ಇಬ್ರು ಮದುವೆ ಆಗಬೇಕು ಅನ್ಕೊಂಡಿದ್ದೇವೆ ಅನ್ನೋ ಮಾತನ್ನ ಕೂಡ ಇಲ್ಲಿ ರಚಿತಾರಾಮ್ ರವರು ಹೇಳಿದ್ದಾರೆ. ಇನ್ನು ಆ ಹುಡುಗ ಅವರು ತುಂಬಾನೇ ಒಂದು ಬಿಸ್ನೆಸ್ ಅನ್ನ ಮಾಡ್ತಾರಂತೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಯಾವ ಬಿಸ್ನೆಸ್ ಏನು, ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಾದರೂ ನಿಮಗೆ ಬೇಕಿದ್ರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಆ ಹುಡುಗನ ಬಗ್ಗೆ ಒಂದು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೇವೆ ಅಂದ್ರೆ ರಚಿತಾರಾಮ್ ರವರ ಮದುವೆ ಬಗ್ಗೆ ನಿಮ್ಗೆ ಏನಿಸ್ತೇವೆ ಅಂದ್ರೆ ಕಮೆಂಟ್ ಮಾಡಿ.